ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಂಗಳೂರಿನ ಒಂದು ಹಾಂಟೆಡ್ ಬಾಡಿಗೆ ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಂಗಳೂರಿನಂಥ ಒಂದು ಮಹಾನಗರದಲ್ಲಿ ಜನರು ವಾಸ ಮಾಡೋದಕ್ಕೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಬಾಡಿಗೆ ಮನೆಗಳು ಇದ್ದಾವೆ. ಅದರಲ್ಲಿ ಹೊಸದಾಗಿ ಕಟ್ಟಿರೋ ಬಾಡಿಗೆ ಮನೆಗಳು ಒಂದು ಕಡೆ ಆದರೆ, ಯಾವುದೋ ಹಳೆಯ ಕಾಲದಲ್ಲಿ ಅಂದರೆ ಒಂದು 30-40 ವರ್ಷಗಳ ಹಿಂದೆ ಕಟ್ಟಿರೋ ಬಾಡಿಗೆ ಮನೆಗಳು ಒಂದು ಕಡೆ. ಹೊಸ ಬಾಡಿಗೆ ಮನೆಗಳಿಗೆ ಹೋಗೋರಿಗೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ. ಆದರೆ ಹಳೆ ಬಾಡಿಗೆ ಮನೆಗಳಿಗೆ ಹೋಗ್ತಾರಲ್ವ, ಅವರು ತುಂಬ ಹುಷಾರಾಗಿರಬೇಕು. ಯಾಕಂದರೆ ನೀವು ಆ ಮನೆಗೆ ಹೋಗೋದಕ್ಕೂ ಮುಂಚೆ ಆ ಮನೆಯಲ್ಲಿ ಯಾರಿದ್ರೋ ಏನೋ, ಆ ಮನೆಯಲ್ಲಿ ಯಾವುದಾದ್ರೂ ಸಾವು ನೋವುಗಳಾಗಿತ್ತೋ ಏನೋ, ಈ ರೀತಿ ಆ ಮನೆಗೆ ಕಾಲಿಡೋದಕ್ಕೂ ಮುಂಚೆ 10 ಸಾರಿ ಯೋಚನೆ ಮಾಡಬೇಕಾಗುತ್ತೆ. ಆದರೆ ಈ ವಿಡಿಯೋದಲ್ಲಿ ನಾನು ಹೇಳೋ ಈ ವ್ಯಕ್ತಿಗೆ ಬೆಂಗಳೂರಿನ ಆ ಬಾಡಿಗೆ ಮನೆಯಲ್ಲಿ ಅವತ್ತು ಏನೆಲ್ಲ ಆಯಿತು ಗೊತ್ತಾ? ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಇಷ್ಟಕ್ಕೂ ಬೆಂಗಳೂರಿನ ಆ ಹಾಂಟೆಡ್ ಬಾಡಿಗೆ ಮನೆಯಲ್ಲಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ವ್ಯಕ್ತಿಗಳ ಹೆಸರು ಅಮರ್ನಾಥ್ ಮತ್ತು ಶಶಿಕಲಾ. ಇನ್ನು ಇವರಿಬ್ಬರಿಗೂ ಈ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು 2012ರಲ್ಲಿ. ಅಮರ್ನಾಥ್ ಮತ್ತು ಶಶಿಕಲಾ ಇಬ್ಬರು ಬೆಂಗಳೂರಿನ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಬೇರೆ ಬೇರೆ ಜಾಗದಲ್ಲಿ ಬಾಡಿಗೆ ಮನೆಯನ್ನು ಮಾಡಿಕೊಂಡು ವಾಸ ಮಾಡ್ತಾ ಇರ್ತಾರೆ. ಈ ರೀತಿ ಅಮರ್ನಾಥ್ ಮತ್ತು ಶಶಿಕಲಾ ಇಬ್ಬರ ಮಧ್ಯೆ ಒಳ್ಳೆಯ ಸ್ನೇಹ ಬೆಳೆಯುತ್ತೆ. ದಿನಗಳು ಕಳೆದಂತೆ ಅವರಿಬ್ಬರ ಮಧ್ಯೆ ಇದ್ದ ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತೆ. ಈ ರೀತಿ ಒಬ್ಬರನ್ನೊಬ್ಬರು ತುಂಬ ಇಷ್ಟಪಡ್ತಾ ಇದ್ದ ಅಮರ್ನಾಥ್ ಮತ್ತು ಶಶಿಕಲಾ ಇಬ್ಬರು ಆ ಮನೆಯಲ್ಲಿ ಪಟ್ಟಿರೋ ಪಾಡು ಅಷ್ಟಿಷ್ಟಲ್ಲ. ಆ ಮನೆಯಲ್ಲಿ ಅಲೆದಾಡ್ತಾ ಇರೋ ಆತ್ಮ ಅವ್ರಿಗೆ ಏನೆಲ್ಲ ಮಾಡ್ತು ಅಂತ ಹೇಳ್ತೀನಿ ನೋಡಿ. ಇಷ್ಟಕ್ಕೂ ಏನಾಯಿತು ಅಂದರೆ, ಒಂದು ದಿನ ಅಮರ್ನಾಥ್ ಮತ್ತು ಶಶಿಕಲಾ ಇಬ್ರಿಗೂ ಒಂದು ಆಲೋಚನೆ ಬರುತ್ತೆ. ಅದೇನೆಂದರೆ, ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ತುಂಬ ಇಷ್ಟಪಡ್ತಾ ಇದ್ದೀವಿ, ಮದುವೆ ಕೂಡ ಆಗಬೇಕು ಅಂದ್ಕೊಂಡಿದ್ದೀವಿ, ನಮ್ಮ ಮನೆಯವರನ್ನು ಒಪ್ಪಿಸ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮ್ಮಿಬ್ಬರಿಗೂ ಇದೆ. ಹಾಗಾದರೆ ನಾವಿಬ್ಬರು ಸಪ್ರೇಟಾಗಿ ಯಾಕೆ ವಾಸ ಮಾಡಬೇಕು? ಹೇಗಿದ್ದರೂ ನಾವು ಗಂಡ ಹೆಂಡತಿ ಆಗೋರಲ್ವಾ, ಒಟ್ಟಿಗೆ ಇದ್ದರೆ ಏನು ತಪ್ಪು? ನಾವು ಯಾಕೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇರಬಾರ್ದು? ಒಂದೇ ಮನೆ ಮಾಡ್ಕೊಂಡಿದ್ರೆ ಬಾಡಿಗೆ ಕೂಡ ಉಳಿಸ್ಬಹುದಲ್ವಾ ಅಂತ ಯೋಚನೆ ಮಾಡ್ತಾರೆ. ಅದೇ ಸರಿ ಅಂತ ಅವರಿಬ್ರಿಗೂ ಅನಿಸುತ್ತೆ. ಹಾಗಾಗಿ ಶಶಿಕಲಾ ಮತ್ತು ಅಮರ್ನಾಥ್ ಇಬ್ಬರು ಬೆಂಗಳೂರಿನಲ್ಲಿ ಒಂದು ಹೊಸ ಬಾಡಿಗೆ ಮನೆಗೋಸ್ಕರ ಹುಡುಕಾಡ್ತಾರೆ. ಆದರೆ ಇನ್ನೂ ಮದುವೆ ಆಗಿಲ್ಲ, ಇಬ್ಬರು ಸಂಬಂಧಿಕರು ಅಲ್ಲ ಅನ್ನೋ ಕಾರಣಕ್ಕೆ ಬೆಂಗಳೂರಿನಲ್ಲಿ ಇವರಿಬ್ಬರಿಗೂ ಮನೆಯನ್ನು ಬಾಡಿಗೆಗೆ ಕೊಡೋದಕ್ಕೆ ಓನರ್ಗಳು ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಈ ರೀತಿ ಅಮರ್ನಾಥ್ ಮತ್ತು ಶಶಿಕಲಾ ಇಬ್ಬರು 1 ವಾರಗಳ ಕಾಲ ಒಂದು ಒಳ್ಳೆ ಮನೆಗೋಸ್ಕರ ಬೆಂಗಳೂರಲ್ಲಿ ಹುಡುಕಾಡ್ತಾರೆ. ಆದರೆ ಅವ್ರಿಗೆ ಎಲ್ಲೂ ಮನೆ ಸಿಗೋದಿಲ್ಲ. ಕೊನೆಗೆ ಒಂದು ಬ್ರೋಕರ್ನ ಮೂಲಕ ಅವ್ರಿಗೆ ಬೆಂಗಳೂರು ಹೊರವಲಯದಲ್ಲಿ ಒಂದು ಇಂಡಿಪೆಂಡೆಂಟ್ ಮನೆ ಬಾಡಿಗೆಗೆ ಇದೆ ಅಂತ ಗೊತ್ತಾಗಿ ಇಬ್ಬರು ಹೋಗಿ ಮನೆಯನ್ನು ನೋಡ್ತಾರೆ. ಮನೆಯನ್ನು ನೋಡಿದ ತಕ್ಷಣ ಅವರಿಬ್ಬರಿಗೂ ಆ ಮನೆ ತುಂಬ ಇಷ್ಟ ಆಗೋಗತ್ತೆ. ಯಾಕಂದರೆ ಅದೊಂದು ಒಂಟಿ ಮನೆಯಾಗಿತ್ತು. ಅಲ್ಲಿ
ಯಾರ ತಂಟೆ ತಗಾದೇನೂ ಇರ್ತಾ ಇರಲಿಲ್ಲ. ಸುತ್ತಮುತ್ತ ಮನೆಗಳು ಕೂಡ ಅಷ್ಟೇನಿಲ್ಲ, ಎಲ್ಲೋ ಒಂದೊಂದು ಮನೆ ಇದೆ ಅಷ್ಟೇ. ಇದಕ್ಕೆ ಅವರಿಬ್ರಿಗೂ ಮನೆ ಇಷ್ಟ ಆಗೋಗತ್ತೆ. ಆದರೆ ಶಶಿಕಲಾಗೆ ಮಾತ್ರ ಒಂದೇ ಒಂದು ಪ್ರಾಬ್ಲಮ್ ಇತ್ತು. ಅದೇನೆಂದರೆ ಆಫೀಸ್ಗೆ ಸ್ವಲ್ಪ ದೂರ ಆಗುತ್ತೆ ಅಂತ. ಅದಕ್ಕೆ ಅಮರ್ನಾಥ್ ಆಫೀಸು ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ಬೆಳಗ್ಗೆ ಸ್ವಲ್ಪ ಬೇಗ ಇಲ್ಲಿಂದ ಜಾಗ ಬಿಡೋಣ ಅಷ್ಟೇ ಅಂತ ಹೇಳಿ ಶಶಿಕಲಾಳನ್ನು ಕನ್ವಿನ್ಸ್ ಮಾಡಿ ಆ ಮನೆಯ ಓನರ್ಗೆ ಅಡ್ವಾನ್ಸ್ ಮಾಡಿಬಿಡ್ತಾರೆ. ಹೀಗೆ ಅಮರ್ನಾಥ್ ಮತ್ತು ಶಶಿಕಲಾ ಇಬ್ಬರು ಒಂದು ಒಳ್ಳೆ ದಿನ ನೋಡಿಕೊಂಡು ಆ ಮನೆಗೆ ಶಿಫ್ಟ್ ಆಗ್ತಾರೆ. ಆ ಮನೆಗೆ ಶಿಫ್ಟ್ ಆದ ಕೆಲವು ದಿನಗಳು ಎಲ್ಲ ನಾರ್ಮಲ್ ಆಗಿರುತ್ತೆ. ಇವರು ಕೂಡ ಬೆಳಗ್ಗೆ ಎದ್ದು ಕೆಲಸಕ್ಕೆ ಅಂತ ಹೊರಟೋದ್ರೆ ಮನೆಗೆ ಬರ್ತಾ ಇದ್ದಿದ್ದೆ ಸಂಜೆ ಆದಮೇಲೆ. ಆದರೆ ಸ್ವಲ್ಪ ದಿನಗಳಾದ ಮೇಲೆ ಆ ಬಾಡಿಗೆ ಮನೆಯಲ್ಲಿ ವಿಚಿತ್ರಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಅದೇನೆಂದರೆ ರಾತ್ರಿ ಅಮರ್ನಾಥ್ ಮತ್ತು ಶಶಿಕಲಾ ಇಬ್ಬರು ಊಟ ಮಾಡಿ ಬೆಡ್ರೂಮ್ನಲ್ಲಿ ಮಲಗ್ತಾ ಇದ್ದರು. ಬೆಳಗ್ಗೆ ಶಶಿಕಲಾ ಎದ್ದು ಮನೆಯಲ್ಲಿ ಕಸ ಗುಡಿಸೋಣ ಅಂತ ಹೋದರೆ ಎಲ್ಲ ರೂಮ್ಗಳು ನಾರ್ಮಲ್ ಆಗಿ ಇರ್ತಾ ಇತ್ತು. ಆದರೆ ಹಾಲ್ ಮತ್ತು ಬೆಡ್ರೂಮ್ನ ನೆಲದಲ್ಲಿ ಅಲ್ಲಲ್ಲಿ ಬೂದಿ ಇರ್ತಾ ಇತ್ತು. ಈ ರೀತಿ ಶಶಿಕಲಾ ಒಂದು 4-5 ದಿನ ನೋಡ್ತಾಳೆ. ಆದರೆ ರಾತ್ರಿ ಮಲಗುವಾಗ ನಾರ್ಮಲ್ ಆಗಿ ಇರ್ತಾ ಇದ್ದ ಆ ಮನೆಯ ಹಾಲ್ ಮತ್ತು ಬೆಡ್ರೂಮ್ ಬೆಳಗ್ಗೆ ಮಾತ್ರ ಎಲ್ಲ ಬೂದಿ ಬೂದಿಯಾಗಿ ಇರ್ತಾ ಇತ್ತು. ಆದರೆ ಒಂದು ದಿನ ಶಶಿಕಲಾ ನಿದ್ದೆ ಮಾಡ್ತಾ ಇದ್ದ ಅಮರ್ನಾಥ ಎಬ್ಬರಿಸಿ ಹಾಲ್ ಮತ್ತು ಬೆಡ್ರೂಮ್ನ ತೋರಿಸಿ, ನೋಡು ಅಮರ್, ನಾನು ಒಂದು 4-5 ದಿನದಿಂದ ನೋಡ್ತಾ ಇದ್ದೀನಿ, ರಾತ್ರಿ ಮಲಗೋವಾಗ ಹಾಲ್ ಮತ್ತು ಬೆಡ್ರೂಮ್ ನಾರ್ಮಲ್ ಆಗಿರುತ್ತೆ, ಆದರೆ ಬೆಳಗ್ಗೆ ಎದ್ದು ಕಸ ಗುಡಿಸೋಣ ಅಂತ ಹೋದರೆ ಎಲ್ಲ ಬೂದಿ ಬೂದಿ ಆಗಿರುತ್ತೆ. ನಿಜ ಹೇಳು, ನಿನಗೆ ಸಿಗರೇಟ್ ಸೇದೋ ಅಭ್ಯಾಸ ಇದೆ ತಾನೇ ಅಂತ ಕೇಳಿಬಿಡ್ತಾಳೆ. ಅದಕ್ಕೆ ಅಮರ್ನಾಥ್, ಹೇ ಚಿಚಿ, ನನಗೆ ಈ ಸಿಗರೇಟು, ಬೀಡಿ, ಪಾನ್ ಪರಾಕು ಇಂಥ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ, ಅದೇನಂತ ಮಾತು ಕೇಳಿಬಿಟ್ಟೆ ನನ್ನ ಅಂತ ಹೇಳ್ತಾನೆ. ಅದಕ್ಕೆ ಶಶಿಕಲಾ, ಹೌದಾ, ಮತ್ತೆ ಈ ಬೂದಿ ಎಲ್ಲಿಂದ ಬರ್ತಾ ಇದೆ ಅಂತ ಯೋಚನೆ ಮಾಡ್ತಾಳೆ. ಒಂದು ಕಡೆ ಆ ಬಾಡಿಗೆ ಮನೆಯಲ್ಲಿ ನಡೀತಾ ಇದ್ದ ಆ ವಿಚಿತ್ರ ಹಾಗೆ ಕಂಟಿನ್ಯೂ ಆಗ್ತಾ ಇದ್ದರೆ ಅದರ ಜೊತೆಗೆ ಮತ್ತೊಂದು ವಿಚಿತ್ರ ಸ್ಟಾರ್ಟ್ ಆಗುತ್ತೆ. ಅದೇನೆಂದರೆ ಹಾಲು ಹೊಡೆದೋಗೋದು, ಎಷ್ಟೇ ಫ್ರೆಶ್ ಆಗಿ ಅಡುಗೆ ಮಾಡಿದ್ರೂ ಮಾಡಿದ ಅಡುಗೆ 1-2 ಗಂಟೆಯಲ್ಲೇ ಕೆಟ್ಟು ಹೋಗೋದು. ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಈ ಕಡೆ ಶಶಿಕಲಾಗೆ ಆ ಮನೆಯಲ್ಲಿ ಏನೋ ಸರಿ ಇಲ್ಲ, ಈ ಮನೆಯಲ್ಲಿ ಏನೋ ನಡೀತಾ ಇದೆ ಅಂತ ಅನಿಸುತ್ತೆ. ಈ ರೀತಿ 1 ತಿಂಗಳು ಕಳೆದೋಗುತ್ತೆ. ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿ ಶಶಿಕಲಾ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇರ್ತಾಳೆ. ಈ ರೀತಿ ಇರಬೇಕಾದ್ರೆ ಒಂದು ದಿನ ಅಮರ್ನಾಥ್ ಮತ್ತು ಶಶಿಕಲಾ ಇಬ್ಬರು ಆಫೀಸ್ಗೆ ಹೋಗಿರ್ತಾರೆ. ಆದರೆ ಮಧ್ಯಾಹ್ನ ಶಶಿಕಲಾಗೆ ತಡ್ಕೊಳ್ಳೋದಕ್ಕೆ ಆಗದೇ ಇರೋಷ್ಟು ವಿಪರೀತವಾದ ತಲೆನೋವು ಬಂದುಬಿಡುತ್ತೆ. ತಕ್ಷಣ ಶಶಿಕಲಾ ಅಮರ್ನಾಥ್ಗೆ ಹೇಳಿ ಮಧ್ಯಾಹ್ನಕ್ಕೆ ಮನೆಗೆ ಬಂದುಬಿಡ್ತಾಳೆ. ಮನೆಗೆ ಬಂದ ಶಶಿಕಲಾ ಕೈಕಾಲು ಮುಖ ತಳ್ಕೊಂಡು ಬೆಡ್ ಮೇಲೆ ಮಲ್ಕೊಂಡು ನಿದ್ದೆ ಹೋಗ್ಬಿಡ್ತಾಳೆ. ಈ ರೀತಿ ತುಂಬ ಗಾಢವಾದ ನಿದ್ದೆಯಲ್ಲಿದ್ದ ಶಶಿಕಲಾಗೆ ಅವಳ ತೊಡೆ ಮೇಲೆ ಯಾರೋ ಕೂತ್ಕೊಂಡಿದ್ದಾರೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಆದರೆ ನಿದ್ದೆ ಮಂಪರಿನಲ್ಲಿದ್ದ ಶಶಿಕಲಾ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೀಗಿರುವಾಗ ಇದ್ದಕ್ಕಿದ್ದ ಹಾಗೆ ಯಾರೋ ಶಶಿಕಲಾ ಹಾಕಿದ್ದ ಅಂಡರ್ವೇರ್ನ ಹಿಡ್ಕೊಂಡು ಕೆಳಗೆ ಎಳ್ದಂಗಾಗುತ್ತೆ. ತಕ್ಷಣ ಶಶಿಕಲಾ ಕಣ್ಬಿಟ್ಟು ನೋಡಿದ್ರೆ ಅವಳ ಮೈ ಮೇಲೆ ಯಾವುದೋ ಒಂದು ಆಕೃತಿ ಇರುತ್ತೆ. ಅದು ನೋಡೋದಕ್ಕೆ ತುಂಬ ಭಯಂಕರವಾಗಿರುತ್ತೆ. ಮೈಯೆಲ್ಲ ಸುಟ್ಟು ಹೋಗಿರೋ ಹಾಗೆ ಕಾಣಿಸುತ್ತೆ. ತಕ್ಷಣ ಶಶಿಕಲಾ ಬೆಡ್ ಮೇಲಿಂದ ಎದ್ದು
ಅವಳ ಬಟ್ಟೆ ಸರಿ ಮಾಡಿಕೊಂಡು ಆಚೆ ಓಡೋಗ್ತಾಳೆ. ಆದರೆ ಶಶಿಕಲಾ ಓಡೋಗೋವಾಗ ಆ ಆಕೃತಿ ಶಶಿಕಲಾ ತಲೆ ಕೂದಲನ್ನು ಹಿಡ್ಕೊಂಡು ಹಿಂದಕ್ಕೆ ಜೋರಾಗಿ ಎಳೆದು ಬಿಡುತ್ತೆ. ಆಗ ಶಶಿಕಲಾ ಕೆಳಗೆ ಬಿದ್ದು ತಲೆಗೆ ಸ್ವಲ್ಪ ಪೆಟ್ಟಾಗುತ್ತೆ. ಆದರೂ ಶಶಿಕಲಾ ಆ ಭಯದಲ್ಲೇ ಎದ್ದು ಆಚೆ ಓಡೋಗ್ಬಿಡ್ತಾಳೆ. ಲವ್ವರ್ ಆದ ಅಮರ್ನಾಥ್ಗೆ ಪದೇ ಪದೇ ಕಾಲ್ ಮಾಡ್ತಾಳೆ. ಆದರೆ ಕಾಲ್ ರೀಚ್ ಆಗೋದಿಲ್ಲ. ಹೋಗಲಿ, ಬೇರೆ ಯಾರ್ದಾದ್ರೂ ಮನೆಗೆ ಹೋಗೋಣ ಅಂದರೆ ಅದು ಒಂಟಿ ಮನೆ ಇರೋ ಏರಿಯಾ ಆಗಿದ್ದರಿಂದ ಮನೆಗಳು ತುಂಬ ದೂರ ದೂರ ಇತ್ತು. ಈಗ ಶಶಿಕಲಾಗೆ ದಿಕ್ಕು ತೋಚದಂತೆ ಆಗುತ್ತೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಶಶಿಕಲಾ ಅವರಿದ್ದ ಆ ಬಾಡಿಗೆ ಮನೆಯಿಂದ ಒಂದಷ್ಟು ದೂರದಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಂಡು ಅಮರ್ನಾಥ್ ಬರೋವರೆಗೂ ವೆಯ್ಟ್ ಮಾಡ್ತಾಳೆ. ಸಂಜೆ ಅಮರ್ನಾಥ್ ಮನೆಗೆ ಬರ್ತಾನೆ. ಶಶಿಕಲಾ ಕೂಡ ಮನೆಯ ಒಳಗೆ ಬಂದು ಅಮರ್ನಾಥ್ಗೆ ನಡೆದ ಎಲ್ಲ ವಿಷಯವನ್ನು ಹೇಳ್ತಾಳೆ. ಆದರೆ ಅಮರ್ನಾಥ್ ನಂಬೋದಕ್ಕೆ ರೆಡಿ ಇರೋದಿಲ್ಲ. ಆಗ ಶಶಿಕಲಾ ತಲೆಗೆ ಆದ ಪೆಟ್ಟು ಮತ್ತು ತೊಡೆಗಳ ಮೇಲೆ ಆಗಿದ್ದ ಗಾಯಗಳನ್ನು ತೋರಿಸ್ತಾಳೆ. ಆಗ ಅಮರ್ನಾಥ್ಗೆ ಶಶಿಕಲಾ ಹೇಳ್ತಾ ಇರೋದು ನಿಜ ಇರ್ಬೋದು ಅಂತ ಅನಿಸುತ್ತೆ. ಇದಾದ ಮೇಲೆ ಅಮರ್ನಾಥ್ ಶಶಿಕಲಾನ 1-2 ವಾರ ಮೆಡಿಕಲ್ ಲೀವ್ ಹಾಕಿ, ನೀನು ನಿಮ್ಮ ತಾಯಿಯ ಮನೆಗೆ ಹೋಗ್ಬಿಡು, ನಾನು ಇಲ್ಲಿ ಎಲ್ಲ ರೆಡಿ ಮಾಡಿ ನಿನ್ನನ್ನು ಮತ್ತೆ ಕರೆಸ್ಕೋತೀನಿ ಅಂತ ಹೇಳಿ ಶಶಿಕಲಾನ ಅವರ ತಾಯಿಯ ಮನೆಗೆ ಕಳಿಸ್ಕೊಡ್ತಾನೆ. ಅಮರ್ನಾಥ್ ಶಶಿಕಲಾ ಊರಿಗೆ ಹೋದ್ಮೇಲೆ ಈ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ಕಂಡು ಹಿಡಿಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದುಬಿಡ್ತಾನೆ. ಫಸ್ಟ್ ದಿನ ರಾತ್ರಿ ಏನೂ ಆಗೋದಿಲ್ಲ. ಆದರೆ ಬೆಳಗ್ಗೆ ಎದ್ದು ಅಮರ್ನಾಥ್ ನೋಡಿದಾಗ ಅವನ ಬೆಡ್ರೂಮ್ ಪೂರ್ತಿಯಾಗಿ ಬೂದಿ ಬೂದಿಯಾಗಿತ್ತು. ಅಷ್ಟೇ ಅಲ್ಲ, ಕಾಫಿ ಕಾಯಿಸಿದ್ರು, ಟೀ ಕಾಯಿಸಿದ್ರು, ಅಡುಗೆ ಮಾಡಿದ್ರು, ಅದು ಒಂದೇ ಅವರ್ನಲ್ಲಿ ಕೆಟ್ಟೋಗ್ತಾ ಇತ್ತು. ಈ ರೀತಿ 1-2 ದಿನಗಳು ಕಳೆದೋಗುತ್ತೆ. ಇನ್ನು ಅಮರ್ನಾಥ್ಗೆ ಆ ಮನೆಯಲ್ಲಿ ಏನು ನಡೀತಿದೆ ಅನ್ನೋದು ಗೊತ್ತಾಗೋದಿಲ್ಲ. ಆದರೆ ಒಂದು ದಿನ ರಾತ್ರಿ ಅಮರ್ನಾಥ್ ಮನೆಯಲ್ಲಿ ನಿದ್ದೆ ಹೋಗ್ತಾ ಇರೋವಾಗ ಕರೆಕ್ಟಾಗಿ ಮಧ್ಯರಾತ್ರಿ 1 ಗಂಟೆಗೆ ಆ ಮನೆಯಲ್ಲಿ ಯಾರೋ ಓಡಾಡ್ತಾ ಇದ್ದಾರೆ ಅನ್ನೋ ಥರ ಶಬ್ದಗಳು ಕೇಳಿಸುತ್ತೆ. ಅಮರ್ನಾಥ್ ನಿಧಾನಕ್ಕೆ ಶಬ್ದ ಇಲ್ಲದೆ ಎದ್ದು ಹೋಗಿ ಯಾರು ಅಂತ ನೋಡ್ತಾನೆ. ಅಷ್ಟೇ, ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಅಮರ್ನಾಥ್ಗೆ ಸಿಡಿಲು ಹೊಡೆದಂಗಾಗುತ್ತೆ. ಯಾಕಂದರೆ ಹಾಲ್ನಲ್ಲಿ ಸೋಫಾ ಮೇಲೆ ಯಾವುದೋ ಒಂದು ವಿಚಿತ್ರವಾದ ಆಕೃತಿ ನೋಡೋದಕ್ಕೆ ತುಂಬ ಅಂದರೆ ತುಂಬ ಭಯಂಕರವಾಗಿತ್ತು. ಆದರೆ ಅದು ಒಂದು ಗಂಡು ಆಕೃತಿ ಅನ್ನೋದು ಮಾತ್ರ ಅಮರ್ನಾಥ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇದಾದ ಮೇಲೆ ನೆಕ್ಸ್ಟ್ ದಿನವೇ ಅಮರ್ನಾಥ್ ಮನೆ ಓನರ್ನ ಭೇಟಿಯಾಗಿ ಏನಾಯಿತು ಅಂತ ಕೇಳ್ತಾನೆ. ಅದಕ್ಕೆ ಆ ಮನೆ ಓನರ್ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಅಮರ್ನಾಥ್ ನಿಜ ಹೇಳಿಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೆದರಿಸ್ತಾನೆ. ಆಗ ಆ ಮನೆ ಓನರ್ ನಿಜಾಂಶವನ್ನು ಕಕ್ಕಿಬಿಡ್ತಾನೆ. ಅದೇನೆಂದರೆ 3 ವರ್ಷಗಳ ಹಿಂದೆ ಅದೇ ಮನೆಯಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ. ಗಂಡ, ಹೆಂಡತಿ ಮತ್ತು ಮದುವೆ ವಯಸ್ಸಿಗೆ ಬಂದಿರೋ ಮಗ. ಈ ರೀತಿ ಒಂದು ಚಿಕ್ಕ ಫ್ಯಾಮಿಲಿ ಆ ಮನೆಯಲ್ಲಿ ವಾಸವಿರುತ್ತೆ. ಆದರೆ ಅವರ ಮಗನಿಗೆ ಯಾವಾಗ ನೋಡಿದ್ರೂ ಹುಡುಗಿಯರ ಮೈ ಮೇಲೆ ಕೈ ಹಾಕೋದು, ಸಿಕ್ಕ ಹುಡುಗಿಯರಿಗೆ ಮುತ್ತು ಕೊಡೋದಕ್ಕೆ ಹೋಗೋದು. ಟೋಟಲ್ಲಾಗಿ ಆ ಹುಡುಗನಿಗೆ ಹುಡುಗಿಯರ ಶೋಕೆ ತುಂಬ ಇತ್ತಂತೆ. ಇದೆಲ್ಲ ಗೊತ್ತಾಗಿ ಅವರ ತಂದೆ ಒಂದು ದಿನ ಅವರ ಮಗನನ್ನು ಕೆಟ್ಟ ಮಾತುಗಳಿಂದ ಬೈದು ಅವಮಾನ ಮಾಡಿ ಚಪ್ಪಲಿಯಿಂದ ಹೊಡೆದು ಬಿಡ್ತಾನೆ. ಆ ನೋವನ್ನು ತಡೆಯೋದಕ್ಕೆ ಆಗದೆ ಅವರ ಮಗ ಅದೇ ಮನೆಯ ಬೆಡ್ರೂಮ್ನಲ್ಲಿ ಬೆಂಕಿ ಹಚ್ಕೋತಾನೆ. ಆದರೆ
ಮೈಗೆ ಬೆಂಕಿ ಹತ್ಕೊಂಡು ತಕ್ಷಣ ಆ ಉರಿ ತಡೆಯೋದಕ್ಕೆ ಆಗದೆ ಆ ಹುಡುಗ ಬೆಡ್ರೂಮ್ನಿಂದ ಹಾಲ್ ಮೂಲಕ ರಸ್ತೆಗೆ ಬಂದು ಬಿದ್ದು ಸತ್ತು ಹೋಗ್ತಾನೆ ಅಂತ ಗೊತ್ತಾಗುತ್ತೆ. ಆಗ ಅಮರ್ಗೆ ಬೆಡ್ರೂಮ್ ಮತ್ತು ಹಾಲ್ನಲ್ಲಿ ಮಾತ್ರ ಯಾಕೆ ಬೂದಿ ಇರ್ತಾ ಇತ್ತು ಅಂತ ಈಗ ಗೊತ್ತಾಗುತ್ತೆ. ಇದಾದಮೇಲೆ ಒಂದು ಕ್ಷಣ ಕೂಡ ಆ ಮನೆಯಲ್ಲಿ ಇರೋದಿಲ್ಲ. ತಕ್ಷಣ ಅಮರ್ನಾಥ್ ಆ ಮನೆಯನ್ನು ಖಾಲಿ ಮಾಡಿಬಿಡ್ತಾನೆ. ಇದು ಬೆಂಗಳೂರಿನ ಹೊರವಲಯದಲ್ಲಿರೋ ಒಂದು ಹಾಂಟೆಡ್ ಬಾಡಿಗೆ ಮನೆಯಲ್ಲಿ ನಡೆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್. ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು. ನಿಮಗೇನಾದರೂ ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.